ಇದರ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಅಶ್ವತ್ಥ ನಾರಾಯಣ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಮೋದಿ ಮೇನಿಯಾ ಮತ್ತೆ ವರ್ಕೌಟ್ ಆಯ್ತಾ? ಈ ತರದ ಭರ್ಜರಿ ಜಯ ಸಿಕ್ಕಿರುವಂತದ್ದು ಎನ್ಡಿಎ ಮೈತ್ರಿಕೂಟಕ್ಕೆ, ತಾವೇನ್ ಹೇಳ್ತೀರಾ ಸರ್? ಖಂಡಿತ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವ ಮತ್ತು ನಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿಯವರು, ಇವರೆಲ್ಲರ ನಾಯಕತ್ವ ಮತ್ತು ನಿತೀಶ್ ಅವರು, ಇವರೆಲ್ಲರ ಒಟ್ಟಾರೆ ನಾಯಕತ್ವದ ಒಂದು ಆಧಾರಿತವಾಗಿ ಇವತ್ತು ಒಂದು ದೊಡ್ಡ ಬಹುಮತವನ್ನ ಬಿಹಾರಿನ ಜನ ಕೊಟ್ಟಿದ್ದಾರೆ. ನಿಜಕ್ಕೂ ನಮಗೊಂದು ದೊಡ್ಡ ಆಶೀರ್ವಾದ, ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವರ ಜವಾಬ್ದಾರಿ ಮತ್ತು ಆಶೀರ್ವಾದವನ್ನ ಗೌರವಿಸಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಈ ದಿಕ್ಕಿನಲ್ಲಿ ಇನ್ನ ಹೆಚ್ಚಿನ ಅಭಿವೃದ್ಧಿ ನಾವು ದೇಶ ಮಟ್ಟದಲ್ಲೂ ಕಾಣುವಂತದ್ದಾಗುತ್ತೆ ಹಾಗೂ ರಾಜ್ಯ ಮಟ್ಟದಲ್ಲೂ ಏನು ಬಿಹಾರ್ನಲ್ಲೂ ಒಳ್ಳೆ ಅಭಿವೃದ್ಧಿ, ಯಾಕೆಂದ್ರೆ ಅದು ಹಿಂದುಳಿದ ಭಾಗವಾಗಿದೆ, ಅಲ್ಲೂ ಸಮೃದ್ಧಿಯನ್ನ ಕಾಣಬೇಕು. ನೀವು ಸಹ ಈಗ ಮಾತಾಡಿ ಎಲ್ಲ ಒಂದ್ ಕಡೆ ಒಂದು ನಾಡು, ಎಲ್ಲ ಒಂದ್ ಕಡೆ ಒಂದು ಭಾಗದಲ್ಲಿ ಹಿಂದುಳಿದಿದೆ, ಅದು ಅಭಿವೃದ್ಧಿ ಕಾಣುವಂತದ್ದಾಗಬೇಕು, ಈ ಶಕ್ತಿ ತುಂಬುವಂತದ್ದಾಗಬೇಕು. ಎಲ್ಲೂ ಒಂದು ಡಿಸ್ಪ್ಯಾರಿಟಿ ಇರುವಂತದ್ದು ಇರಬಾರ್ದು. ಎಲ್ಲಾ ಕಡೆನೂ ಅಭಿವೃದ್ಧಿ ಕಾಣಲಿಕ್ಕೆ ಬೇಕಾಗಿರೋ ಪೂರಕವಾಗಿರುವಂತಹ ಕ್ರಮವನ್ನು ವಹಿಸಿ ಒಳ್ಳೇದಾಗ್ಲಿ ಅಂತ ನಾನು ಶುಭವನ್ನು ಕೋರುತ್ತೇನೆ. ಸರ್, ಈ ತರದ ಜಯಕ್ಕೆ ಯಾವ ಲೆಕ್ಕಾಚಾರ ಆಡೆಡ್ ಅಪ್ ಅಂದ್ರೆ ವರ್ಕ್ ಆಗಿರುವಂತದ್ದು ಅಂತ ನಿಮ್ಮ ಲೆಕ್ಕಾಚಾರದಲ್ಲಿ ಸರ್? ಬಹಳ ಮುಖ್ಯವಾಗಿ ಕಾಂಗ್ರೆಸ್ಸಿನ ಕೀಳು ಮಟ್ಟದ ರಾಜಕೀಯ, ಬಾಯಿ ಬಂದಂಗೆ ಮಾತಾಡುವಂಥದ್ದು. ರಾಹುಲ್ ಗಾಂಧಿ ಅವರು ಅಲ್ಲಿ ಅದೆಲ್ಲ ಕೆರೆನಲ್ಲಿ ಹೋಗಿ ಮುಳುಗ್ತಿರಲ್ಲ, ಅವರು ಕಾಂಗ್ರೆಸ್ ಪಕ್ಷನೇ ಮುಳುಗಿಸಿರುವಂತದ್ದು, ತಲೆಗೆ ಬಂದಾಗಿ ಹೇಳಿಕೆ ಕೊಡುವಂಥದ್ದು, ಮತ್ತೆ ಜವಾಬ್ದಾರಿತ್ವದಂತ ಹೇಳಿಕೆಗಳೇ ಅವ್ರು ಕೊಡಲಿಲ್ಲ. ಹಾಗಾಗಿ ಜನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿರುವಂತದ್ದು. ಮತ್ತೆ RJDಯ ನಾಯಕತ್ವವನ್ನ ಅವರು ಸಹ ನರೇಂದ್ರ ಮೋದಿ ಅವರ ತಾಯಿ ಮೇಲೇನೆ ಹೇಳಿಕೆಯನ್ನ ಕೊಡುವಂತದನ್ನ ಹೇಳಿಕೆಯನ್ನ ಕೊಡುವಂತದ್ದು ಮಾಡಿದ್ರು. ಈ ರೀತಿ ಬೇಜವಾಬ್ದಾರಿ ಹೇಳಿಕೆ, ಅವರ ನಡವಳಿಕೆಯನ್ನ ಜನ ಸಹಿಸಿಕೊಂಡಿಲ್ಲ, ಒಪ್ಪಿಲ್ಲ, ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಮತ್ತು NDA ಮೇಲೆ ವಿಶ್ವಾಸ, ನಂಬಿಕೆ ಹೆಚ್ಚಿರೋ ಕಾರಣ ಅವರ ಸಂಪೂರ್ಣ ಬೆಂಬಲ, ಆಶೀರ್ವಾದ NDA ಪರವಾಗಿ ಬಂದಿದೆ. ಒಂದು ಸ್ವಿಂಗ್, ಕಂಪ್ಲೀಟ್ ಸ್ವಿಂಗ್ ಭಾರತೀಯ ಜನತಾ ಪಾರ್ಟಿ ಮತ್ತು NDA ಪರವಾಗಿದೆ. ಹಾಗಾಗಿ ಇವೆಲ್ಲವೂ ಸೇರಿ ನಮಗೆ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಗೆಲ್ಲಲಿಕ್ಕೆ ಮುಖ್ಯ ಕಾರಣವಾಗಿದೆ. ಅಶ್ವಥ್ ನಾರಾಯಣ್ ಸರ್, ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಲೆಕ್ಕಾಚಾರಗಳು ಬಿಹಾರ ಚುನಾವಣೆಯ ನಂತರದಕ್ಕೆ ಕಾಯ್ತಾ ಇದ್ರು. ಏನಾಗಬಹುದು, ಏನಾಗಲ್ಲ ಅನ್ನುವಂಥದ್ದು ನಿಮ್ಮ ಒಂದು ಊಹೆ ಹೇಳಿ ಸರ್. ಏನಂದ್ರೆ ಈಗಾಗಲೇ ಅಧೋಗತಿಯಲ್ಲಿತ್ತು ಈ ಕಾಂಗ್ರೆಸ್ ಸರ್ಕಾರ. ಕರ್ನಾಟಕದಲ್ಲಿ ಅಧೋಗತಿಯಲ್ಲಿ, ಅದಕ್ಕೆ ತಲೆ ಇಲ್ಲ ಬುಡ ಇಲ್ಲ. ಅಲ್ಲೆಲ್ಲೂ ಏನು ಒಂದು ಸರ್ಕಾರ ಇದೆ ಅಂತಾನು ಹೇಳಕ್ಕಾಗಲ್ಲ. ಮನ ಬಂದಂತೆ ಹಗಲು ದೊರಡೆ ಆಗ್ತಿದೆ ಅನ್ನೋಂಥದ್ದು ಎಲ್ಲ ಆಪಾದನೆ, ಪ್ರತಿನಿತ್ಯ ಎಲ್ಲಾ ಕಡೆನೂ ಆಪಾದನೆ. ಎಲ್ಲಾರು ಇತಿಹಾಸದಲ್ಲಿ ನೋಡಿದಿರ, ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆ ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಳೋದು, ರೈತರ ಆತ್ಮಹತ್ಯೆ ಆಗೋದು, ಎಲ್ಲ ಹಂತದಲ್ಲಿ ಎಲ್ಲರೂ ಸಂಬಳ ಕೊಟ್ಟಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇವರ ಕಿರುಕುಳ ತಡ್ಕೊಳಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳ್ತಿರೋಂಥದ್ದು ಸರ್ಕಾರಿ ಅಧಿಕಾರಿಗಳು. ಸೊ ಒಟ್ಟಾರೆ ನಾಡಿನಲ್ಲಿ ಯಾವ ಪ್ರಗತಿಯನ್ನ ಕಾಣ್ತಿಲ್ಲ. ಸ್ವತಃ ಕಾಂಗ್ರೆಸ್ ಶಾಸಕರೇ ಆಪಾದನೆ ಮಾಡ್ತಿದ್ರು, ಭ್ರಷ್ಟಾಚಾರ ತುಂಬಿ ತುಳುಕ್ತಿದೆ ಅಂತ ಕಾಂಗ್ರೆಸ್ಸಿನ ಶಾಸಕರೇ ಮಾಡ್ತಿರುವಂತದ್ದು. ಇವೆಲ್ಲವೂ ನೋಡಿದಾಗ ಈ ಕಾಂಗ್ರೆಸ್ ದಿಕ್ಕನ್ನು ತಪ್ಪಿರುವಂತದ್ದು, ಮತ್ತೆ ಇಲ್ಲಿ ಇಡ್ತಾನೆ ಇಲ್ಲ. ಯಾರು ಮುಖ್ಯಮಂತ್ರಿ, ಯಾರು ಉಪಮುಖ್ಯಮಂತ್ರಿ, ಏನು ಅನ್ನೋದು ದಾರಿನೇ ತಪ್ಪಿದೆ. ಹಾಗಾಗಿ ಜನ ವಿರೋಧಿಯಾಗಿ ತುಷ್ಟೀಕರಣ ರಾಜಕಾರಣವನ್ನು ಮಾಡಿ ಇನ್ನ ಪತನ ಆಗುವಂತದ್ದಿದೆ. ನನಗನ್ಸುತ್ತೆ ಈ ಕಾಂಗ್ರೆಸ್ಸಿನ ಪತನ ಕಾಣುವಂತದ್ದಾಗ್ತಿದೆ. ಇವತ್ತು ಅವರ ಪಕ್ಷದ ಹೊಡೆದಾಟ, ಜಗಳ, ವ್ಯತ್ಯಾಸಗಳು, ಅಧಿಕಾರಕ್ಕಾಗಿ ಏನು ಗುದ್ದಾಟ ಆಗ್ತಿದೆ, ಇವೆಲ್ಲವೂ ನಾವು ಕಾಣುವಂತದ್ದಾಗುತ್ತೆ. ಇನ್ನ ಹೆಚ್ಚಾಗುವಂತದ್ದಾಗುತ್ತೆ. ಪ್ರಾಬಬ್ಲಿ ಕರ್ನಾಟಕದಲ್ಲಿ ಪರಿಸ್ಥಿತಿ ಇನ್ನ ಬಿಗಡಾಯಿಸುವಂತದ್ದಾಗುತ್ತೆ, ಇನ್ನ ದುಸ್ಥಿತಿಗೆ ಹೋಗುವಂತದ್ದಾಗುತ್ತೆ. ಈ ಕಾಂಗ್ರೆಸ್ ಪಕ್ಷ ದುಸ್ಥಿತಿಗೆ ಹೋಗ್ಲಿ, ಆದ್ರೆ ನಮ್ಮ ರಾಜ್ಯ ಸರ್ಕಾರ ದುಸ್ಥಿತಿಗೆ ಹೋದರೆ ನಮ್ಮ ನಾಡಿನ ಜನತೆಗೆ ಏನಾಗಬಹುದು ಅನ್ನೋಂತ ಆತಂಕ ನಮಗಿದೆ. ಸೊ ಒಟ್ಟಾರೆ ಕರ್ನಾಟಕದಲ್ಲಿ ಕ್ರಾಂತಿಗೆ ಇದು ಬ್ರೇಕ್ ಹಾಕುತ್ತೆ ಅನ್ನುವಂಥದ್ದಕ್ಕೆ ತಾವು ಸಮ್ಮತಿಸ್ತೀರಾ ಸರ್? ಹಾಗಾದ್ರೆ ಎಲ್ಲ ಇದಕ್ಕೆ ಬ್ರೇಕ್ ಇಲ್ಲ, ಆಲ್ರೆಡಿ ಬ್ರೇಕ್ ಇಲ್ಲದೆ ಓಡ್ತಿದೆ, ಇನ್ನೂ ಬ್ರೇಕ್ ಇಲ್ದಂಗೆ ಇನ್ನೂ ಜೋರ ಓಡುತ್ತಿದ್ದು. ಯಾಕೆಂದ್ರೆ ಈಗ ಏನ್ ಕೇಳೋರಿಲ್ಲ, ಹೇಳೋರಿಲ್ಲ. ಇದಕ್ಕೆ ಯಾವ್ದು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಯಾವಾಗ ಕೇಳಕ್ಕಿಲ್ಲ ಅಂದಾಗ ಏನಾಗ್ಬೋದು ಅಂತ ನೀವು ಯೋಚನೆ ಮಾಡಿ. ಅಲ್ಲಿ ಏನೆಲ್ಲ ಹಗರಣಗಳಾಯ್ತು, ಆಪಾದನೆಗಳೇನು, ಪರಸ್ಪರ ಒಬ್ಬರ ಮೇಲೆ ಆಪಾದನೆ ಆಗ್ತಿರೋದು, ಎನಿ ಟ್ರ್ಯಾಪ್, ಈ ಟ್ರ್ಯಾಪ್, ಆ ಟ್ರ್ಯಾಪ್, ಎಲ್ಲ ಭ್ರಷ್ಟಾಚಾರ, ಒಬ್ಬರ ಮೇಲೆ ಒಬ್ರು ಭ್ರಷ್ಟಾಚಾರ ಆಗ್ತಿರೋಂಥದ್ದು ಎಲ್ಲವನ್ನು ನೋಡ್ತಾ ಇದ್ರೆ
ನಿಜಕ್ಕೂ ದುಃಖಕರ. ಗೋಲ್ಡ್ ಸ್ಮಗ್ಲಿಂಗ್ ಇಂದ ಹಿಡಿದು ಹನಿ ಟ್ರಾಪಿಂಗ್ ಇಂದ ಹಿಡಿದು ಆತ್ಮಹತ್ಯೆಗಳಿಂದ ಹಿಡಿದು ಭ್ರಷ್ಟಾಚಾರದಿಂದ ಹಿಡಿದು ಎಲ್ಲ ಸಲ್ಲದ ಅಧಿಕಾರದ ಒಂದು ಹಸ್ತಾಂತರದ ಬಗ್ಗೆ ಅವ್ರ ಪಕ್ಷದವ್ರು ಮಾತಾಡ್ಕೋತಿರೋದು, ಹಸ್ತಾಂತರ ಆಗುತ್ತೆ ಇನ್ನೊಂದಾಗುತ್ತೆ ಅಂತ ಈ ಹೇಳಿಕೆಗಳು ಬರ್ತಿರೋಂಥದ್ದು. ಪ್ರಾಬ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ದುಸ್ಥಿತಿಗೆ ಹೋಗುವಂಥದ್ದು ಇವತ್ತಿನ ಬಿಹಾರಿನ ಈ ಚುನಾವಣೆ ಇನ್ನೂ ಅದಕ್ಕೆ ಗಟ್ಟಿ ಮಾಡಿದೆ. ಎಸ್, ಥ್ಯಾಂಕ್ ಯು ಅಶ್ವಥ್ ನಾರಾಯಣ್ ಸರ್, ಅಶ್ವವೇಗ ವಾಹಿನಿ ಜೊತೆ ಮಾತನಾಡೋದಕ್ಕಾಗಿ.